ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲ ಒಂದು ಪ್ರತಿಭಟನೆಗಳು ಶುರುವಾಗಿದ್ದಾವೆ. ಅದು ಪ್ರತಿಭಟನೆ ಯಾಕೆ ಅಂತಂದ್ರೆ ಬಿಜೆಪಿ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ವಿರೋಧ ಇದೆ ಅಂತಂದೇಳಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೂಬೆ ಕೂರಿಸ್ತಾ ಇದ್ದಾರೆ. ಆದ್ರೆ ಇದು ಬಿಜೆಪಿ ಸರ್ಕಾರಕ್ಕೆ ಇದು ಒಂದು ತರವಲ್ಲ ಅಂತಂದೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ತಮಗೆ ಗೊತ್ತಿರೋ ಹಾಗೆ ಇದು ಮೀಸಲಾತಿ ಅನ್ನೋದು ಈಗಿನೋದಲ್ಲ. ಇದು ನಮ್ಮ ರಾಜೀವ್ ಗಾಂಧಿ ಅವರದ ಒಂದು ಕನಸಾಗಿತ್ತು. ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ ವರೆಗೂ ಕೂಡ 33% ಮಹಿಳೆಯರು ಅಲ್ಲಿ ಜಾರಿಗೆ ಆಗ್ಬೇಕು ಅಂತಂದ್ರೆ ಅವ್ರ ಕನಸಿತ್ತು. ಆ ಕನಸಿನ ಹಾಗೇನೆ ಅವ್ರು ಏನ್ ಮಾಡಿದ್ರು, ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳಿಗೆ 33% ಮಹಿಳಾ ಮೀಸಲಾತಿಯನ್ನು ತಂದು ಮಹಿಳೆಯರು ಒಂದು ರಾಜಕೀಯವಾಗಿ ಗುರ್ಸ್ಕೊಳ್ಳಕ್ಕೆ ಅವರು ಸಹಕಾರಿ ಮಾಡಿಕೊಟ್ರು. ಆಗ ನಮ್ಮ ರಾಜೀವ್ ಗಾಂಧಿ ಸರ್ಕಾರ ಪ್ರಧಾನಮಂತ್ರಿ ಆದಾಗ. ಆದ್ರೆ ಈಗ ಒಂದು 2023ರಲ್ಲಿ ಮತ್ತೆ ಒಂದು ಮಹಿಳಾ ಮೀಸಲಾತಿ ಜಾರಿಗೆ ತಂದ್ರು. ಆಗ ನಮ್ಮ ಎಲ್ಲಾ ಸರ್ಕಾರದ ಎಲ್ಲಾ ಒಂದು ಬೆಂಬಲ ತಗೊಂಡು ಮೀಸಲಾತಿನ ಜಾರಿಗೆ ತಂದ್ರು. ಆದ್ರೆ ಅವಾಗ ಒಂದು ಸಂವಿಧಾನದ ಒಂದು ವಿಚಾರವಾಗಿ ಅದು ಆಗ ಫೇಲ್ ಆಯ್ತು. ಆದ್ರೆ ಆಗಿಂದ ಈವರೆಗೂ ಅಂದ್ರೆ 3 ವರ್ಷವರೆಗೂ ಬಿಜೆಪಿ ಸರ್ಕಾರದವರು ಏನ್ ಮಾಡ್ತಾ ಇದ್ರು ಅನ್ನೋದು ನಮಗೊಂದು ಪ್ರಶ್ನೆ ಆಗಿದೆ. ಅವರು ಅವಾಗ್ಲೇ ಒಂದು ಸದನ ಕರೆದ್ಬಿಟ್ಟು ಎಲ್ಲಾ ಒಂದು ನಮ್ಮ ಸರ್ಕಾರದ ಎಲ್ಲಾ ಒಂದು ಪಕ್ಷಗಳನ್ನ ಅವ್ರ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಬೇಡಿಕೆಗಳನ್ನು ಕೇಳ್ಬಿಟ್ಟು ಇವತ್ತು ಅದನ್ನ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತಂದಿದ್ದೆ ತುಂಬಾ ಚೆನ್ನಾಗಿತ್ತು ಅಂತಂದೇಳಿ ನಮ್ಮ ಒಂದು ಕಾಂಗ್ರೆಸ್ ಮಹಿಳೆಯರದ ಒಂದು ಅಭಿಪ್ರಾಯ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ 33% ಮಹಿಳಾ ಮೀಸಲಾತಿ ಅಷ್ಟನ್ನೇ ಅವರು ಜಾರಿಗೆ ಮಾಡ್ತಾ ಇಲ್ಲ. ಅದ್ರ ಜೊತೆಯಾಗಿ ಮರುವಿಂಗಡಣೆ ಮತ್ತು ಜನಗಣತಿ ಆಧಾರದ ಒಂದು ಸೇರಿಸ್ಕೊಂಡು ಇವರು ಮೀಸಲಾತಿಯನ್ನ ಕೊಡ್ಬೇಕು ಅಂತಂದೇಳಿ ತೀರ್ಮಾನವನ್ನು ಮೊನ್ನೆ ಸದನದಲ್ಲಿ ಮಾಡಿದ್ರು. ಆದ್ರೆ ಅದು ವಿಫಲ ಆಗಿದೆ. ಯಾಕೆ ಅಂತಂದ್ರೆ ನಮ್ಮ ದಕ್ಷಿಣ ರಾಜ್ಯಗಳಿಗೆ ತುಂಬಾ ಒಂದು ಹೊಡೆತ ಬೀಳ್ತಾ ಇದೆ. ಅದಕ್ಕೋಸ್ಕರ ರಾಜಕೀಯವಾಗಿ ಅಲ್ಲಿ ನಮಗೆ ಪ್ರಬಲ ಆಗಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿನೇ ಈಗ ನಮ್ದು ಒಂದೇ ಕೂಗು ಏನಂತಂದ್ರೆ 33% ಮಹಿಳೆಯನ್ನ ಈಗ ಅದೊಂದೇ ಸಪರೇಟ್ ಆಗಿ ಸದನದಲ್ಲಿ ತಗೊಂಡು ಈ ತಕ್ಷಣವೇ ಅವರು ಜಾರಿಗೆ ಮಾಡ್ಬೇಕು ಅಂತಂದೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಒಂದು ಪರವಾಗಿ ನಾನು ಅವರಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವ್ರೇನಾದ್ರೂ ಇದೇ ರೀತಿ ಮುಂದುವರಿಸಿದ್ರೆ ಅಂದ್ರೆ ಮರುವಿಂಗಡಣೆ ಮಾಡ್ತಾ ಜನಗಣತಿಯನ್ನು ಮಾಡ್ತಾ ಇದ್ರೆ ಅದಕ್ಕೆ ನಾವೆಲ್ಲರೂ ಖಂಡಿಸ್ತೀವಿ ಅಂತಂದೇಳಿ ನಾನು ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.